ಸ್ವಚ್ಛಗೆ ತೊಳೆದು ಗೊಂಚಲನ ತೊಳಿಬೇಕ್ರಿ, ಒಣಗಿಸ್ಬೇಕ್ರಿ. ಒಣಗಿಂದ ಇಂಥದ್ದೊಂದು ಡಬ್ಬ್ಯಾಗ ತುಂಬೇಕು ನೋಡ್ರಿ. ಇದನ್ನು ಎಲ್ಲ ಅಡಿಗೆ ನಾಷ್ಟಕ್ಕೆ ವರ್ಷಗಂಟ್ಲೆ ಹಾಕ್ಬೋದು ರೀ, ಏನಾಗಲ್ಲ ನೋಡ್ರಿ. ಹಸುರಾಗ ಹಂಗೆ ಇರ್ತ ನೋಡ್ರಿ. ಎಲ್ಲ ನಾಷ್ಟಕ್ಕೂ ಹಾಕ್ರಿ, ಎಲ್ಲ ಪಲ್ಯಕ್ಕೂ ಹಾಕ್ರಿ, ಮಸ್ತ್ ಆಗುತ್ತೆ. ಇಂಥ ಡಬ್ಬೆ ತುಂಬಿಟ್ಬಿಡ್ಬೇಕ್ರಿ. ಮುಚ್ಚಬಾರ್ದು. ಮ್ಯಾಗ ಒಂದು ತಿಳುವಾದ ಅರ್ಬಿ ಮುಚ್ಚಿಟ್ಬಿಡ್ಬೇಕ್ರಿ. ಎಲ್ಲ ಪಲ್ಯಕ್ಕೆ ಎಲ್ಲ ನಾಷ್ಟಕ್ಕೂ ಹಾಕ್ರಿ. ಮಸಾಲೆ ಖಾರ ಮಾಡೋದು ಅದಕ್ಕೂ ಮಾಡ್ಬೋದು ರೀ, ಮಸ್ತ್ ಆಗುತ್ತೆ ನೋಡ್ರಿ. ಒಂದು ವರ್ಷಗಂಟ್ಲೆ ಆದರೂ ಈ ಕರಿಬೇವು ಕೆಡೋದಿಲ್ಲ ನೋಡ್ರಿ. ಗೊಂಚಲನ ತಂದು ನೀರನ್ನ ಸ್ವಚ್ಛ ತೊಳೆದು ಬಿಟ್ಬಿಡ್ಬೇಕ್ರಿ. ಅದು ಇಟ್ಟು ಒಣಗಿಂದ ಆಮೇಲೆ ಸೋಸ್ಬೇಕ್ರಿ ಹಿಂಗತ್ತೆ. ಅಂದ್ರೆ ಹಸಿರಾಗ ಹಂಗೆ ಇರ್ತೀರಿ ಅದು. ಈಗ ನೋಡ್ರಿ ಒಣಗೈತೆ ನೋಡ್ರಿ. ನೀವೆಲ್ಲ ನಾಷ್ಟಕ್ಕೆ ಹಾಕ್ರಿ, ಅಡಿಗೆ ಹಾಕ್ರಿ, ಮಸಾಲೆ ಖಾರ ಮಾಡೋಕ್ಕೂ ಹಾಕ್ರಿ, ನಡಿತೈತಿ. ವರ್ಷಗಂಟ್ಲೆ ಈ ಕರಿಬೇವು ಹಿಂಗೆ ಇರ್ತೀರಿ ಹಸಿರಾಗ. ವರ್ಷಗಂಟ್ಲೆ ಬಳಸ್ಬೋದು ರೀ. ಇಂಥದ್ದೊಂದು ಡಬ್ಬ್ಯಾಗ ತುಂಬಿಡ್ರಿ, ಮ್ಯಾಗ ಒಂದು ಅರ್ಬಿ ಮುಚ್ಚಿಬಿಡ್ರಿ.